ಸರ್ಕಾರಕ್ಕೆ ಅವರು ಮನವೊಲಿಸ್ತಾರೆ. ಯಾವುದೇ ಕಾರಣಕ್ಕೆ ಜೇನುಗೂಡಿಗೆ ಕಲ್ಲು ಹೊಡಿಬೇಡಿ, ನಮ್ಮ ಸಮುದಾಯ ಕೆಣಕಬೇಡಿ, ನಮ್ಮ ಸಮುದಾಯ ಕೆಣಕಿದೆ ಈ ಸರ್ಕಾರ ಉಳಿಯಲ್ಲ ಅಂತೇಳಿ ಬಹುಶಃ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಡ್ತಾರೆ. ಅಷ್ಟು ಮೀರಿ ಏನಾದರೂ ಮುಖ್ಯಮಂತ್ರಿಗಳು ಇದನ್ನು ವರದಿಯನ್ನು ಜಾರಿಗೊಳಿಸಿದರೆ 100ಕ್ಕೆ 100 ಈ ಸರ್ಕಾರ ಉಳಿಯಲ್ಲ. ಈ ಸರ್ಕಾರ ಕಿತ್ತು ಒಗೆಯವರೆಗೆ ನಮ್ಮ ಸಮುದಾಯಗಳು ಒಕ್ಕಲಿಗರಿರ್ಬೋದು, ಲಿಂಗಾಯತರಿರ್ಬೋದು, ಇತರ ಸಮುದಾಯ ಇರ್ಬೋದು, ಹೋರಾಟ ಮಾಡೇ ಮಾಡ್ತೀವಿ. ಈ ಸರ್ಕಾರ ಕಿತ್ತೆಸಿತೀವಿ, ಬಿಡಲ್ಲ. ಒಟ್ಟಿನಲ್ಲಿ ಇವಾಗ 17ನೇ ತಾರೀಕು ಮುಖ್ಯಮಂತ್ರಿ ಅವರ ಅಧ್ಯಕ್ಷತೆಯಲ್ಲಿ ಕೂಡ ಒಂದು ಸಭೆ ನಡೆಸ್ತಾ ಇದ್ದೀವಿ, ಹಾಗೆ ಚರ್ಚೆ ಮಾಡ್ತೀವಿ ಇದ್ರ ಬಗ್ಗೆ ಅಂತ ಕೂಡ ಹೇಳಿದ್ದಾರೆ. ಇದ್ರ ಬಗ್ಗೆ ಅಲ್ಲ, ಅವ್ರು ಏನು ಚರ್ಚೆ ಮಾಡ್ಕೋತಾರೋ ಗೊತ್ತಿಲ್ಲ. ಆದರೆ ನಮ್ಮ ರಾಜ್ಯ ಒಕ್ಕಲಿಗರ ಸಂಘ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ, ನಮ್ಮ ಸಮುದಾಯದ ಗುರುಗಳ ನೇತೃತ್ವದಲ್ಲಿ, ನಮ್ಮ ನಾಯಕರ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ನಾವು ಒಂದು ಸಭೆಯನ್ನು ಮಾಡಿ ಏನಾದರೂ ಸಮುದಾಯಕ್ಕೆ ಅನ್ಯಾಯ ಮಾಡಿದರೆ 100ಕ್ಕೆ 100 ಉಗ್ರ ಹೋರಾಟ ಮಾಡೇ ಮಾಡ್ತೀವಿ. ಸುಮ್ಮನೆ ಕುಂತ್ಕೊಳ್ಳೋಂಥ ಸಮುದಾಯ ನಮ್ದಲ್ಲ. ನಾವೇನಾಗಲೇ ಹೇಳ್ದಂಗೆ ಸ್ನೇಹಕ್ಕೂ ಸಿದ್ಧ, ಸಮರಕ್ಕೂ ಸಿದ್ಧ, ಮುಲಾಜಿಲ್ಲ ಇರೋಲ್ಲಿ. ಒಟ್ಟಿನಲ್ಲಿ ವೈಜ್ಞಾನಿಕವಾಗಿ ಮತ್ತೆ ಸಮೀಕ್ಷೆ ಮಾಡಿ ನಂತರ ಜಾರಿ ಮಾಡಬೇಕು. ಹೌದು. ಈಗ ನಮ್ಮ ಅಧ್ಯಕ್ಷ ಹೇಳ್ತಾ ಇದ್ರು, ಇವತ್ತು ಏನು ರಾಜಕಾರಣ ಒಂದು ಚುನಾವಣೆಗಳು ಬಂದಾಗ ನಿಮ್ಮ ಮಾಧ್ಯಮದರೆ ಯಾವ್ಯಾವ ತಾಲೂಕಿನಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ಯಾವ ಜಾತಿಯರು ಎಷ್ಟು ಜನ ಇದ್ದಾರೆ ಅಂತ ಹೇಳ್ತಾರೆ. ಯಾವುದು ನಮ್ಮ ಮತದಾರ ಪಟ್ಟಿ ಪ್ರಕಾರ, ಅದ್ರ ಪ್ರಕಾರ ಇದೆಯಾ ಇದು ವರದಿ? ಒಮ್ಮೆ ಪರೀಕ್ಷೆ ಮಾಡಲಿ. ನಮ್ಮ ಮುಖ್ಯಮಂತ್ರಿಗಳು ಅವ್ರಿಗೆ ಎಲ್ಲ ರೀತಿಯ ಸವಲತ್ತುಗಳಿದೆ, ಎಲ್ಲ ರೀತಿಯ ಅವರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ. ಯಾವ್ಯಾವ ಸಮುದಾಯ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟಿದೆ ಅಂತೇಳಿ ತರ್ಸ್ಕೊಂಡು ವರದಿ ಮಾಡಲಿ. ಅವ್ರಿಗೆ ಗೊತ್ತಾಗ್ತದೆ ಅವ್ರಿಗೆ.